ನಮಸ್ಕಾರ. ನಿನ್ ಹೆಸರು ವನಜ ಅಲ್ಲ? ಹೌದು. ಇದೇ ಇಲ್ಲಿ ನಿಂತ್ಕೊಂಡ್ಬಿಟ್ಟೆ. ಹಣ್ಣು ತಗೊಂಡು ಹೋಗೋಣ ಅಂತ ಬಂದೆ. ಹಣ್ಣು? ಮತ್ತೆ ಹಣ್ಣಂಗಡಿ ಇಲ್ಲಿದೆ, ನೀನ್ ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಸುಮ್ನೆ ನಿಂತ್ಕೊಂಡಿದ್ದೀನಿ. ನಡಿ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಎಷ್ಟಪ್ಪ ಡಜನ್ ಕಿತ್ಲೆ ಹಣ್ಣು? ರುಚಿ ನೋಡಿ ಸ್ವಾಮಿ. ರುಚಿ ನೋಡೋದಿರ್ಲಿ, ಮೊದಲು ಎಷ್ಟು ಹೇಳು? 3 ರೂಪಾಯಿ ಸ್ವಾಮಿ ಡಜನ್. ಡಜನ್ 3 ರೂಪಾಯಿ? ಹೌದು ಸ್ವಾಮಿ. ಅರೆ ಆಸಾಮಿ, ನೀನು ಪರವಾಗಿಲ್ಲ, 1.5 ರೂಪಾಯಿ ಕೊಡ್ತೀನಿ. ಸ್ವಾಮಿ ಅಸಲೇ 2 ಮುಕ್ಕಾಲ್ ಬಿದ್ದಿದೆ. 1.5 ರೂಪಾಯಿ ಹೇಳಿದ್ದೆ ಜಾಸ್ತಿ, ನನಗೆ ಗೊತ್ತಾ? ಯಾಕೆ ಚೌಕಾಸಿ, ತಗೊಳ್ಳಿ. ಪರವಾಗಿಲ್ಲ, ನೀನು ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೆ ತಗೊಳ್ಳಿ ಅಂತ. ಅಮ್ಮವ್ರೆ, ನಾಳೆಯಿಂದ ನಿಮ್ ಯಜಮಾನ್ರು ಕರ್ಕೊಂಡ್ ಬರ್ಬೇಡಿ ವ್ಯಾಪಾರಕ್ಕೆ. ದಿನಾ ಚೌಕಾಸಿ ಮಾಡ್ತಾನೆ ಇರ್ತಾರೆ. ಅಯ್ಯೋ ನಿನ್ ಮನೆ ಕಾಯುವಾಗ ಕೇಳ್ದೆ ಅವ್ನು ಹೇಳಿದ ಮಾತನ್ನ. ಅವನು ನನ್ನ ನಿಮ್ ಯಜಮಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾರಾದ್ರೂ ಕೇಳಿದ್ರೆ ಏನ್ ಅನ್ಕೋ, ನನಗಂತೂ ನಾಚಿಕೆ. 2 ಡಜನ್ ಕಿತ್ಲೆ ಹಣ್ಣು, 1 ಡಜನ್ ಆಪಲ್ ಕೊಡಪ್ಪ. ನನಗೊಂದು ಡಜನ್ ಕಿತ್ಲೆ ಹಣ್ಣು, ಅರ್ಧ ಡಜನ್ ಆಪಲ್ ಕೊಡಪ್ಪ. ಅಲ್ಲ, ಕೆಲಸ ತಾಳು ಅಂತೀಯ ನೀನು. ಹಣ್ಣು ತಗೊಂಡ್ಬರೋದಕ್ಕೆ ಇಷ್ಟು ದೊಡ್ಡ ಕಾರ್ನಲ್ಲಿ ಕಳ್ಸಿಕೊಟ್ಬಿಡ್ತಾರೋ ನಿನ್ನ? ನಾನ್ ತಾನೇ ಡ್ರೈವ್ ಮಾಡ್ಕೊಂಡು ಬರ್ತೀನಿ. ಏನು? ನೀನ್ ಡ್ರೈವ್ ಮಾಡ್ತೀಯಾ? ಹೌದು. ನೀನ್ ಡ್ರೈವಿಂಗ್ ಬರುತ್ತಾ? ಯಾಕೆ? ಕೆಲ್ಸದ ಆಳೋದ್ಮೇಲೆ ಎಲ್ಲಾ ಕೆಲ್ಸಾನು ಕಲ್ತ್ಕೊಂಡಿರ್ಬೇಕು. ಬನ್ನಿ ಕೂತ್ಕೊಳ್ಳಿ, ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನು ನಡ್ಕೊಂಡೇ ಹೋಗ್ಬಿಡ್ತೀನಿ. ಪರವಾಗಿಲ್ಲ, ಬಂದು ಕೂತ್ಕೊಳ್ಳಿ. ಆ ಕಡೆ ಬನ್ನಿ. ಸಾರಿ. ಬರ್ಲಾ? ಮತ್ತೆ ಯಾವಾಗ ಸಿಗ್ತೀರಿ? ಯಾಕೆ? ಹಾಗೆ ಕೇಳಿದ್ರೆ ನಾನೇನ್ ಹೇಳಿ? ಸಂಜೆ ಹಾಗೆ ತಿರುಗಾಡ್ಕೊಂಡು ನಮ್ಮ ಮನೆ ಕಡೆ ಬನ್ನಿ. ನೋಡ್ತೀನಿ. ಬರ್ಲಾ? ಪರಮಶಿವಯ್ಯನ ಮಗಳು ಗಿರಿಜಾ, ನಮ್ ಕೃಷ್ಣ. ಇದೇನಮ್ಮ ಇಲ್ಲಿ? ಯಾರ ಜೊತೆಲಿ ನೀನ್ ಕಾರ್ನಲ್ಲಿ ಬಂದಿದ್ದು? ನಾನು ಯಾರ ಜೊತೆಲಿ ಬಂದು ಯಾರ ಜೊತೆಲಿ ಬರ್ಲಿಲ್ವಲ್ಲ ಅಂದ್ರೆ ಆಕ ಇಲ್ಲಿ ಹೋಯ್ತಲ್ಲ ಆಕಾರ. ಅದು ನಮ್ಮ ಇವರು ಯಾರು, ನಮ್ಮ ಪರಮೇಶ್ವರನವ್ರು ಇದಾರಲ್ಲಮ್ಮ, ಅವ್ರ ಮನೆ ಕೆಲಸದ ಹುಡುಗಿ ವನಜ ಅಂತ ಅವಳ ಹೆಸರು. ಡ್ರೈವಿಂಗ್ ಬೇರೆ ಮಾಡ್ತಾಳಮ್ಮ ಅವಳೆ. ಅಂತೀನಿ. ಮತ್ತೆ ಹಣ್ಣಂಗಡಿಗೆ ಬಂದಿದ್ಲು. ಹಾಗೂ ಅದೇ ದಾರಿಲಿ ಹೋಗ್ತೀನಲ್ಲ, ಬನ್ನಿ ನಮ್ ಕಾರ್ನಲ್ಲಿ ಕೂತ್ಕೊಳ್ಳಿ, ನಿಮ್ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಲು. ಇನ್ನು ವಿಧಿ ಇಲ್ದೆ. ಅರ್ಥವಾಯ್ತು ಹೋಗು. ಇದು ಹಣ್ಣನ್ ಮನೆ ಬಿಡ್ಲಾ? ಕೆಲಸದ ಹುಡುಗಿನ